ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾವು ಭಗವದ್ಗೀತಾ ಯಥಾರೂಪ 4ನೇ ಅಧ್ಯಾಯ 38ನೇ ಶ್ಲೋಕ ನೋಡೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಪ್ರಭುಜಿ? ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಓಕೆ, ಕಾಣಿಸುತ್ತೆ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. 4.38 ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಯಾರಾದ್ರೂ ಹೇಳ್ತೀರಾ ಶ್ಲೋಕ? ಹೇಳ ಪ್ರಭು. ಹೇಳಿ ಮಾತಾಜಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ವೆರಿ ನೈಸ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಬೇರೆ ಯಾರಾದ್ರೂ ಹೇಳ್ತೀರಾ? ಓಕೆ, ಅನುವಾದ ಮತ್ತು ಭಾವಾರ್ಥ by His Divine Grace ಶ್ರೀಲ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದ್. ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ ಈ ರೀತಿ ಇದೆ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬರ್ತಡೇ ಅಂತ ಹೇಳ್ತಾ ಇದೀನಿ. ಬರ್ತ್ಡೇ ಮಾಡಲ್ಲ ಬಿಡಮ್ಮ ಈ ಕಾಲಕ್ಕ. ಯಾವುದು ಇಲ್ಲ, ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭಾವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯ ಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಭಾವಾರ್ಥ. ಯಾರತ್ರ ಅದ್ರ ಪುಸ್ತಕ ಇದೆಯಾ? ಭಾವಾರ್ಥ ಓದ್ತೀರಾ? ಯಥಾರೂಪ. ಓಕೆ, ನಾವು ದಿವ್ಯ ಜ್ಞಾನ. ಪ್ರಭು ಓದಿ ಮಾತಾಜಿ. ಭಾವಾರ್ಥ. ನಾವು ದಿವ್ಯ ಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ. ಆದುದರಿಂದ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಅಜ್ಞಾನವೇ ನಮ್ಮ ಬಂಧನದ ಕಾರಣ, ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ. ಈ ಅರಿವು ಭಕ್ತಿಪೂರ್ವಕ ಸೇವೆಯ ಪರಿಪಕ್ವ ಫಲ. ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ, ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ಕೊನೆಗೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಇದೇ ಕಡೆಯ ಮಾತು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಈ ಶ್ಲೋಕ ಏನ್ ಹೇಳ್ತದೆ? ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತೆ ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ ಅಂತ. ಇದೇ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಏನನ್ನು ನೋಡಿದ್ವಿ? ದಿವ್ಯ ಜ್ಞಾನ ಹೇಗೆ ನಮ್ಗೆ ಸಿಗ್ತದೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ
ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಸೊ ಅದರಲ್ಲಿ 3 ವಿಷಯಗಳನ್ನು ನೋಡಿದ್ವಿ. ಏನು? ಪ್ರಣಿಪಾತ, ಪರಿಪ್ರಶ್ನ ಮತ್ತೆ ಸೇವೆ. ಸೊ ಪ್ರಣಿಪಾತ ಅಂದ್ರೆ ಅವರ ಗುರುಗಳಿಗೆ ರೆಸ್ಪೆಕ್ಟ್ಸ್ ಗಳನ್ನು, ಗೌರವಗಳನ್ನು, ನಮ್ಮ ನಮಸ್ಕಾರಗಳನ್ನು ಹಾಕುವುದು, ಇದನ್ನು ಪ್ರಣಿಪಾತ ಅಂತ ಹೇಳ್ತೇವೆ. ಪ್ರಪ್ರಥಮವಾಗಿ ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಏನು? ಗುರುಗಳ ಸಿಲೆಕ್ಷನ್ ಮಾಡಬೇಕಾದ್ರೆ ನಾವು ಯಾವುದೇ ಭಕ್ತರ ಫೋರ್ಸ್ ಅಥವಾ ಬಲ ಅವರು ಬಲವಂತವನ್ನು ಮಾಡಿದ್ರೆ ಅದಕ್ಕೆ ಸರಿಯಾಗಿ ನಾವು ಗುರುಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಅಥವಾ ನನ್ನ ಶಿಕ್ಷಾ ಗುರುಗಳು ಆ ಗುರುವಿನ ಶಿಷ್ಯರಾಗಿದ್ದಾರೆ, ಆದ್ರಿಂದ ಅದರ ಪ್ರಕಾರ ನಾನು ಸಹ ಆ ಗುರುಗಳನ್ನು ಸ್ವೀಕಾರ ಮಾಡ್ತೇನೆ. ಅಥವಾ ಪಿಯರ್ ಪ್ರೆಷರ್, ಈ ರೀತಿ ಇಂದ ಗುರುಗಳನ್ನು ನಾವು ಸ್ವೀಕಾರ ಮಾಡುವುದಿಲ್ಲ ಅಂತ ಎಲ್ಲ ನೋಡಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ. ಸೊ ಪ್ರಣಿಪಾತ, ಆಫರಿಂಗ್ ರೆಸ್ಪೆಕ್ಟ್ಸ್ ಅಂಡ್ ದಂಡವತ್ಸ್ ಟು ಗುರುದೇವ್. ಎರಡನೆಯದು ಪರಿಪ್ರಶ್ನೆ. ಪರಿಪ್ರಶ್ನೆ ಅಂದ್ರೆ ಪ್ರಶ್ನೆಗಳನ್ನು ಕೇಳುವುದು, ಅಸಂಬದ್ಧವಾದ ಪ್ರಶ್ನೆಗಳು ಅಲ್ಲ. ಯಾವ ರೀತಿ? ನಾನು ಯಾರು? ನಾನು ಜೀವನದ ಮೊದಲು ಎಲ್ಲಿ ಇದ್ದೆ? ನಿಜವಾದ ಜೀವನದ ಉದ್ದೇಶ ಏನು? ಗುರಿ ಏನಿರ್ಬೇಕು? ನಾನು ಯಾತಕ್ಕಾಗಿ ಈ ಜಗತ್ತಿನಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ? ಈ ಕಷ್ಟಗಳಿಂದ ನಾನು ಹೇಗೆ ಹೊರಗೆ ಬರಬಹುದು? ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಿಂದ ಹೇಗೆ ಹೊರಗೆ ಬಂದು ಮರಳಿ ಭಗವದ್ಧಾಮಕ್ಕೆ ಹೋಗ್ಬಹುದು? ಭಗವಂತನ ನಾಮ ಗುಣಗಳ ಬಗ್ಗೆ ಪ್ರಶ್ನೆಗಳು. ಸೊ ಈ ರೀತಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಮತ್ತೆ ಎಷ್ಟೊಂದು ಆಚಾರ್ಯರು ಈ ರೀತಿ ಹೇಳ್ತಾರೆ, ಏನು? ಪ್ರಶ್ನೆಗಳನ್ನು ನಾವು ಕೇಳಬೇಕು ಶಿಕ್ಷಾ ಗುರುಗಳಿಗೆ, ಎಸ್ಪೆಷಲಿ ದೀಕ್ಷಾ ಗುರುಗಳಿಗೆ. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳಿ ನಾವು ಅವರ ಮೂರನೆಯದು ಒಂದು ಪ್ರಣಿಪಾತ, ರೆಸ್ಪೆಕ್ಟ್ಸ್ ಗಳನ್ನು ಕೊಡ್ತೇವೆ, ಒಂದು ದಂಡವತ್ಗಳನ್ನು ಹಾಕ್ತೇವೆ. ಎರಡನೇದು ಪ್ರಶ್ನೆಗಳನ್ನು ಕೇಳ್ತೇವೆ. ಮೂರನೆಯದು ಪ್ರಮುಖವಾಗಿ ಸೇವೆಗಳನ್ನು ನಾವು ಮಾಡ್ತೇವೆ. ತದ್ವಿಜ್ಞಾನಾರ್ಥಂ ಸ ಗುರುಂ ಏವ ಅಭಿಗಚ್ಚೇತ್. ಸೊ ಅದರಲ್ಲಿ ಶ್ರೋತಯಂ ಬ್ರಹ್ಮನಿಷ್ಠಂ. ಸೊ ಬ್ರಹ್ಮನಿಷ್ಠೆ ಕೇಳಿ ನಾವು ಶುಶ್ರೂಷಃ ಕೇಳಬೇಕು. ಸೊ ಅದರ ನೆಕ್ಸ್ಟ್ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನೀನು ಆಕ್ಚುಲಿ ಮೊದಲು ಭ್ರಮೆಗೆ ಒಳಗಾಗ್ತಿದ್ಯಾ, ಆದ್ರೆ ಗುರುಗಳನ್ನು ಸ್ವೀಕಾರ ಮಾಡಿದ್ಮೇಲೆ ಅಷ್ಟು ಭ್ರಮೆಗೆ ಒಳಗಾಗುವುದು ತಪ್ಪಿ ಹೋಗ್ತದೆ. ಯಾತಕ್ಕಾಗಿ ಅಂದ್ರೆ ನಿನಗೆ ಈಗ ದಿವ್ಯ ಜ್ಞಾನ ಸಿಕ್ಕಿದೆ. ಈಗ ಉದಾಹರಣೆಗೆ ಒಂದು ಅಂಧಕಾರದ ರೂಮ್ ಇದೆ. ಅಂಧಕಾರದ ರೂಮಲ್ಲಿ ಕತ್ತಲಿರ್ಬೇಕಾದ್ರೆ ಏನು ಕಾಣಿಸುವುದಿಲ್ಲ, ಆದ್ರೆ ಅದು ಲೈಟ್ ಹಾಕಿದ ತಕ್ಷಣವೇ ಎಲ್ಲ ಅಂಧಕಾರ ಮುಂದೆ ಹೋಗ್ತದೆ. ಐ ಮೀನ್ ಅದು ಅಂಧಕಾರ ಹೋಗ್ತದೆ, ಆಮೇಲೆ ಮುಂದೆ ಏನಿದೆ ಅದು ನಮ್ಗೆ ಕಾಣಿಸ್ತದೆ. ಸೊ ಅರ್ಜುನನ ಅಂಧಕಾರ ಕೂಡ ಭಗವದ್ಗೀತೆಯನ್ನು ಕೇಳಿದ ನಂತರ ಅದು ಹೋಗಿಬಿಡ್ತು. ಪ್ರಪ್ರಥಮವಾಗಿ ಅರ್ಜುನ ಅವನು ಅಳ್ತಾ ಇದ್ದ, ಆಮೇಲೆ ಭಗವದ್ಗೀತೆಯನ್ನು ಕೇಳಿದ ನಂತರ ಅವನಿಗೆ ಯುದ್ಧ ಮಾಡಬೇಕು, ನಾನು ಕೃಷ್ಣನಿಗಾಗಿ ಜಯಿಸಬೇಕು, ಆ ರೀತಿಯ ಆಲೋಚನೆಗಳನ್ನು ಅವನು ಮಾಡ್ಲಿಕ್ಕೆ ಆರಂಭವನ್ನು ಮಾಡಿದ. ಸೊ ಅದಕ್ಕಾಗಿ ಇಲ್ಲಿ 2 ವಿಷಯಗಳನ್ನು ಏನು ಹೇಳ್ತಾರೆ 35ನೇ ಶ್ಲೋಕದಲ್ಲಿ, ನಾನು ಯಾವುದೇ ಕಾರಣದಿಂದ ನಾನು ಫಾಲ್ ಡೌನ್ ಆಗುವುದಿಲ್ಲ, ದಿಗ್ಭ್ರಮೆಗೆ ಒಳಗಾಗುವುದಿಲ್ಲ. ಮತ್ತೆ ಎರಡನೆಯದು, ನಾನು ಎಲ್ಲಾ ಜೀವಿಗಳನ್ನು ಒಂದೇ ರೀತಿಯಲ್ಲಿ ನೋಡ್ತೇನೆ, ಯಾಕಂದ್ರೆ ನನಗೆ ಈಗ ದಿವ್ಯ ಜ್ಞಾನ ಸಿಕ್ಕಿದೆ. ಸೊ ಇದು 35ನೇ ಶ್ಲೋಕದಲ್ಲಿ ಹೇಳ್ತದೆ. ಮತ್ತೆ 36ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಅದ್ರ ಮೊದಲು 35ನೇ ಶ್ಲೋಕದಲ್ಲಿ ಮತ್ತೊಂದು ತುಂಬಾ ಇಂಪಾರ್ಟೆಂಟ್, ಪ್ರಮುಖವಾಗಿರುವಂತಹ ಒಂದು ಪಾಯಿಂಟ್ ಇದೆ. ಏನು? ಮಾಯಾವಾದಿಗಳು ಹೇಗೆ ಆಲೋಚನೆಯನ್ನು ಮಾಡ್ತಾರೆ. ಅವರು ಏನು ಮಾಯೆ, ಕೃಷ್ಣ ಕೂಡ ಅವನ ರೂಪ ಮಾಯೆ ಅಂತ ಹೇಳ್ತಾರೆ. ದಿಸ್ ಈಸ್ ರಾಂಗ್ಲಿ ಥಿಂಕಿಂಗ್, ಅಂದ್ರೆ ತಪ್ಪು ಅಭಿಪ್ರಾಯವನ್ನು. ಈಗ ಪೇಪರ್ ಇದ್ರೆ ಪೇಪರ್ ಅನ್ನು ಪೀಸ್ ಮಾಡಿ ಬಿಟ್ರೆ ಪೇಪರ್ ಅದು ಹೋಗಿ ಬಿಡ್ತದೆ. ಅದೇ ರೀತಿ ಕೃಷ್ಣ ತನ್ನ ಲೀಲೆಗಳನ್ನು
ಮುಗಿಸಿದ ನಂತರ ಅವನ ಎಕ್ಸಿಸ್ಟೆಂಟ್ ಅಸ್ತಿತ್ವ ಹೋಗಿ ಬಿಡ್ತದೆ ಅಂತ ಅವರು ತಪ್ಪಾಗಿ ಅಭಿಪ್ರಾಯವನ್ನು ಮಾಡ್ತಾರೆ. ಆದ್ರೆ ಈಶೋಪನಿಷದಲ್ಲಿ ಏನು ಹೇಳಲಾಗಿದೆ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಉದಚ್ಯತೆ. ಸೊ ಎಲ್ಲ ಪೂರ್ಣ ಕಂಪ್ಲೀಟ್ ಹೋಲ್ ಇಂದ ಮತ್ತೆ ಪೂರ್ಣವೇ ಬರ್ತದೆ. ಯಾವುದು? ಭೌತಿಕ ಅಸ್ತಿತ್ವ, ಪೂರ್ಣವಾದ ಜಗತ್ತು ಹೊರಗೆ ಬರ್ತದೆ. ಭೌತಿಕ ಪ್ರಕೃತಿಯು ಪೂರ್ಣವಾಗಿದೆ, ನಮಗೆ ಕೊಟ್ಟಿರುವಂತ ಅಸ್ತಿತ್ವ ಕೂಡ ಪೂರ್ಣವಾಗಿದೆ. ಸೊ ಅಂತ ಹೇಗೆ ಈಶೋಪನಿಷದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ವಿವರಿಸಲಾಗಿದೆ. ಗೋಲೋಕ ನಿವಸತಿ ಅಖಿಲಾತ್ಮಭೂತ. ಸೊ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೃಷ್ಣ ಗೋಲೋಕ ವೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಆದ್ರೆ ಎಲ್ಲರ ಹೃದಯದಲ್ಲೂ ಸಹ ಪರಮಾತ್ಮನಾಗಿ ಅವನು ಇದ್ದಾನೆ. ಸೊ ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇದ್ರೂ ಸಹ ತನ್ನ ಶಕ್ತಿಗಳು, ಎನರ್ಜಿಗಳ ಮೂಲಕ ಎಲ್ಲ ಜಗತ್ತನ್ನು ಮೇಂಟೈನ್ ಮಾಡ್ತಾ ಇದ್ದಾನೆ. ಇದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ಅರ್ಥ ಮಾಡ್ಕೊಳ್ತೇವೆ. 36ನೇ ಶ್ಲೋಕದಲ್ಲಿ ಸಹ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್ ಅದು ಡೈರೆಕ್ಟ್ಲಿ ಕಮಿಂಗ್ ಫ್ರಮ್ ಕೃಷ್ಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಸೊ ಈ ದಿವ್ಯಜ್ಞಾನ ಪರಂಪರೆಯಿಂದ ಬರ್ತದೆ, ಡೈರೆಕ್ಟ್ಲಿ ಕೃಷ್ಣನಿಂದ ಬರ್ತಾ ಇದೆ, ಆದ್ರಿಂದ ಇದು ದಿವ್ಯಜ್ಞಾನ. ಸೊ ಜೀವಾತ್ಮರು ಎಷ್ಟೊಂದು ಸಲ ಅಜ್ಞಾನದಲ್ಲಿ ಇರ್ತಾರೆ, ಓಷನ್ ಆಫ್ ನೆಸಯನ್ಸ್. ಆದ್ರೆ ದಿವ್ಯಜ್ಞಾನವನ್ನು ಇಲ್ಲಿ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೇವೆ, ಬೋಟಿಗೆ ಹೋಲಿಸಲಾಗಿದೆ. ಭೌತಿಕ ಲೋಕ ಇಲ್ಲಿ ಕೆಳಗೆ ನೋಡಿದ್ರೆ ಬೆಳಿಗ್ಗೆ ಮಂಗಲಾರತಿ ಹಾಡ್ಬೇಕಾದ್ರೆ ಸಹ ಸಂಸಾರ ಧಾವ ನಲಲೀಢ ಲೋಕ, ಫಾರೆಸ್ಟ್ ಫೈರ್ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಕಾಡ್ಗಿಚ್ಚು. ಒಂದನೇದಾಗಿ ಭೌತಿಕ ಲೋಕವನ್ನು ಕಾಡ್ಗಿಚ್ಚಿಗೆ ಹೋಲಿಸ್ತಾರೆ. ಎರಡನೆಯದಾಗಿ ಅದನ್ನು ಭವ ಸಮುದ್ರ, ಭವಸಾಗರ ಇದಕ್ಕೆ ಹೋಲಿಸ್ತಾರೆ. ಸಾಗರವನ್ನು ದಾಟುವುದು ತುಂಬಾ ಕಷ್ಟ, ಆದ್ರೆ ನಮ್ಮ ಹತ್ರ ಒಳ್ಳೆ ಒಂದು ಬೋಟ್ ಇದ್ರೆ ಮತ್ತೆ ಒಳ್ಳೆ ಕ್ಯಾಪ್ಟನ್ಸ್ಗಳು. ಕ್ಯಾಪ್ಟನ್ ಯಾರು? ಆಚಾರ್ಯರು, ಶೀಲಾ ಪ್ರಭುಪಾದರಂತ ಆಚಾರ್ಯರು, ಗುರುವೃಂದ, ಇಸ್ಕಾನ್ ಗುರುವೃಂದ, ಆಮೇಲೆ ಬೇರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಸೊ ಗುರು ಪರಂಪರ ಗುರುಗಳು, ಇವರೆಲ್ಲ ಕ್ಯಾಪ್ಟನ್ಸ್ಗಳು. ಅವರು ಸರಿಯಾಗಿ ಬೋಟನ್ನು ನಮಗೆ ದಡಕ್ಕೆ ತೀರಿಸ್ಲಿಕ್ಕೆ ಅವರು ಸಹಾಯವನ್ನು ಮಾಡ್ತಾರೆ. ಸೊ ನಾಲೆಜ್ ಅಬೌಟ್ ದ ಸ್ಪಿರಿಚುವಲ್ ವರ್ಲ್ಡ್, ದಿವ್ಯ ಜ್ಞಾನ ಯಾವ ಜ್ಞಾನವನ್ನು ನೀಡ್ತದೆ? ಒಂದು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ನಮ್ಗೆ ಜ್ಞಾನವನ್ನು ನೀಡ್ತದೆ. ಎರಡನೆಯದು ದೇವೋತ್ತಮ ಪರಮ ಪುರುಷ ಯಾರು? ಕೃಷ್ಣ, ಶ್ರೀಕೃಷ್ಣ. ಮತ್ತೆ ನಾವು ಯಾರು? ನಾವು ಕೃಷ್ಣನ ನಿತ್ಯ ದಾಸರು. ಆಮೇಲೆ ಪಾರ್ಟ್ ಅಂಡ್ ಪಾರ್ಸೆಲ್ ಅಂಶಗಳು. ಮತ್ತೆ ಜೀವಾತ್ಮಗಳಾಗಿ ನಮಗೆ ಮತ್ತೆ ಭಗವಂತನಿಗೆ ಶಾಶ್ವತವಾದ ಸಂಬಂಧ ಇದೆ. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್, ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯ ದಾಸ. ನಾನು ಶಾಶ್ವತವಾಗಿ ಕೃಷ್ಣನ ದಾಸನಾಗಿ ಇದ್ದೇನೆ. ನನ್ನ ಸಂಬಂಧ ಯಾವಾಗ್ಲೂ ಮುರಿದು ಹೋಗುದಿಲ್ಲ, ನಾನು ಮರ್ತಿದ್ದೇನೆ ಅಷ್ಟೇ. ಆದ್ರಿಂದ ನಾನು ಈಗ ಈ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಮತ್ತೆ ನಾನು ಸಂಬಂಧವನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡ್ತೇನೆ. ಹೇಗೆ? ಹರಿನಾಮ ಜಪ ಮಾಡಿ, ಭಗವಂತನ ಸೇವೆಗಳನ್ನು ಮಾಡಿ ನಾನು ಮತ್ತೆ ಆ ಸಂಬಂಧವನ್ನು ನಾನು ಎಸ್ಟಾಬ್ಲಿಷ್ ನಾನು ಮಾಡ್ತೇನೆ. ಸೊ ಆದ್ರಿಂದ 36ನೇ ಶ್ಲೋಕದಲ್ಲಿ ಈ ದಿವ್ಯ ಜ್ಞಾನವನ್ನು ಬೋಟಿಗೆ ಹೋಲಿಸಲಾಗಿದೆ. ಆಮೇಲೆ ಈ ಟ್ರಾನ್ಸೆಂಡೆಂಟಲ್ ನಾಲೆಜ್, ದಿವ್ಯ ಜ್ಞಾನ ಏನಿದೆ, ಒಬ್ಬನನ್ನು ಈ ಭೌತಿಕ ಅಸ್ತಿತ್ವದ ಸ್ಟ್ರಗಲ್ ಏನಿದೆ, ಹಾರ್ಡ್ ವರ್ಕ್ ಮಾಡ್ತೇವೆ ಎಷ್ಟೊಂದು, ಮನಶ್ಚಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಸೊ ಎಷ್ಟೊಂದು ಭೌತಿಕ ಲೋಕದಲ್ಲಿ ನಾವು ಅಷ್ಟೊಂದು ಸಣ್ಣ ಸಣ್ಣ ಮೇಂಟೆನೆನ್ಸ್ ಗಳಿಗಾಗಿ ನಾವು ಅಷ್ಟೊಂದು ಕಷ್ಟಗಳನ್ನು ನಾವು ಪಡ್ತೇವೆ.
ಈವನ್ ನಮಗೆ ರೋಟಿ ಮಕಾನ್ ಕಪಡ ಏನು 2-3 ಹೊತ್ತು ಊಟ ಮಾಡ್ಲಿಕ್ಕೆ ಅಥವಾ ಒಂದು ನಿಲ್ಲಿಕ್ಕೆ ಒಂದು ಮನೆ ಬೇಕಾದ್ರೆ ನಮಗೆ ಗೊತ್ತು ಎಷ್ಟೊಂದು ಎಕ್ಸ್ಪೆನ್ಸಸ್ ಇದೆ ಈಗಿನ ಕಾಲದಲ್ಲಿ. ಅದಕ್ಕೆ ಆಗಿ ನಾವು ಎಷ್ಟೊಂದು ದುಡಿಬೇಕು. ಸೊ ದಿವ್ಯ ಜ್ಞಾನ ಈ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಮೆಟೀರಿಯಲ್ ಎಕ್ಸಿಸ್ಟೆನ್ಸ್, ಭೌತಿಕ ಅಸ್ತಿತ್ವದಿಂದ ಏನು ನಾವು ಸ್ಟ್ರಗಲ್ ಮಾಡ್ತೇವೆ, ದಿವ್ಯ ಜ್ಞಾನ ನಮ್ಮನ್ನು ಆ ಭವಸಾಗರದಿಂದ ದಡ ಅಂದ್ರೆ ಏನು, ಆಧ್ಯಾತ್ಮಿಕ ಲೋಕ. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಕೆಳಗಡೆ ಎಷ್ಟೊಂದು ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಭೌತಿಕ ಲೋಕದಲ್ಲಿ. ಕೆಲವರು ಸಾರಾಯಿ ಕುಡಿತಾರೆ ಅಥವಾ ಮಗುವನ್ನು ಬೆಳೆಸ್ತಾ ಇದ್ದಾರೆ, ಕೆಲವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಎಷ್ಟೊಂದು ವೃತ್ತಿಗಳನ್ನು ಮಾಡ್ತಾರೆ ಭೌತಿಕ ಲೋಕದಲ್ಲಿ. ಆದ್ರೆ ದಿವ್ಯ ಜ್ಞಾನ ನಮ್ಗೆ ಬೋಟ್ ತರ ನಮ್ಗೆ ದಡ ಏನು, ಆಧ್ಯಾತ್ಮಿಕ ಲೋಕ, ಗೋಲೋಕ ವೃಂದಾವನ ಧಾಮ, ವೈಕುಂಠ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಆಚಾರ್ಯರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಸೊ ಅದರಿಂದ ಗುರುಗಳು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಸೊ ವಿ ಹ್ಯಾವ್ ಟು ಏನು, ಇಫ್ ಯು ಆರ್ ಮೋರ್ ಸಿನ್ಫುಲ್ ದ್ಯಾನ್ ಆಲ್ ಸಿನ್ನರ್ಸ್, ಈವನ್ ಏನು ಹೇಳ್ತಾರೆ, ಸೊ ಇಲ್ಲಿ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಾರೆ, ಏನು, ಅಪಿಚೇತ್ ಅಂದ್ರೆ ನಾವು ಈವನ್ ಒಬ್ನು ತುಂಬಾ ಪಾಪಗಳನ್ನು ಮಾಡಿದ್ರು ಸಹ ದಿವ್ಯ ಜ್ಞಾನ ಅವನಿಗೆ ಏನು ಭವಸಾಗರವನ್ನು ದಾಟ್ಲಿಕ್ಕೆ ಸಹಾಯ ಮಾಡ್ತದೆ. ಇದಕ್ಕೆ ತುಂಬಾ ಉದಾಹರಣೆಗಳು ಇದೆ ಶಾಸ್ತ್ರಗಳಲ್ಲಿ. ಉದಾಹರಣೆಗಳನ್ನು ಕೊಡ್ತೀರಾ ಯಾವ್ದಾದ್ರು? ಯಾವ ಉದಾಹರಣೆಗಳು ಇದೆ? ತುಂಬಾ ಪಾಪಗಳನ್ನು ಮಾಡಿದ್ರು ಆದ್ರೂ ಸಹ ಮಹಾನ್ ವ್ಯಕ್ತಿಗಳಾದ್ರು, ಶುದ್ಧ ಭಕ್ತರಾದ್ರು. ಯಾರು? ಒಂದು ಬಿಲ್ಲು ಮಂಗಲ ಠಾಕೂರ್ ಅಥವಾ ಮತ್ತೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಏನಾಗಿದ್ರು? ಅವರು ಒಬ್ರು ಹಂಟರ್ ಆಗಿದ್ರು, ಬೇಟೆಗೆ ಬೆಳೆಗಾರ ಆಗಿದ್ರು. ಹೌದು, ಸೊ ಹಂಟರ್ ಆಗಿದ್ರು. ಆದ್ರೆ ನಾರದ ಮುನಿಗಳ ಕೃಪೆಯಿಂದ ಶುದ್ಧ ಭಕ್ತರಾಗ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಯಾರು? ಮೃಗಾರಿ. ಮೃಗಾರಿ ಏನ್ ಮಾಡ್ತಾ ಇದ್ದ? ಅವನು ಸಹ ಅದೇ ರೀತಿ. ಸೊ ಆದ್ರೆ ಶುದ್ಧ ಭಕ್ತನಾದ ನಂತರ ಇರುವೆಯನ್ನು ಕೊಲ್ಲಿಕ್ಕೆ ಸಹ ಹಿಂದೆ ಮುಂದೆ ನೋಡ್ತಾ ಇದ್ದ. ಆಮೇಲೆ ಇದು ನಾರದ ಮುನಿಗಳ ಕೃಪೆಯಿಂದ. ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಯಾರು ಉದ್ಧಾರ ಆದ್ರು? ಜಗಾಯಿ ಮತ್ತೆ ಜಗಾಯಿ ಮದಾಯಿ. ಜಗಾಯಿ ಮದಾಯಿಗಳು ಚೈತನ್ಯ ಮಹಾಪ್ರಭುಗಳು. ಅವ್ರ ಜಗಾಯಿ ಮದಾಯಿಗಳು ಮಾಡದೇ ಇರುವಂತ ಪಾಪಗಳೇ ಇರ್ಲಿಲ್ಲ. ಎಲ್ಲಾ ಬೇರೆಯವರ ಮನೆಗೆ ಬೆಂಕಿ ಹಚ್ಚುವುದು, ಬ್ರಾಹ್ಮಣರ ಹತ್ಯೆ ಮಾಡುವುದು, ಯಜ್ಞಗಳನ್ನು ಹಾಳು ಮಾಡುವುದು, ಬೇರೆ ಹೆಣ್ಣು ಮಕ್ಕಳನ್ನು ಇದು ಮಾಡುವುದು, ಸೊ ಮಾಂಸಗಳನ್ನು ತಿನ್ನುವುದು, ಮದ್ಯಪಾನ ಮಾಡುವುದು, ಎಲ್ಲಾ ರೀತಿಯ ಪಾಪಗಳನ್ನು ಮಾಡ್ತಾ ಇದ್ರು. ಅಂತಹ ಜಗಾಯಿ ಮದಾಯಿಗಳನ್ನು ಉದ್ಧಾರ ಮಾಡಿದ್ರು ಚೈತನ್ಯ ಮಹಾಪ್ರಭುಗಳು. ನಾವು ಹೇಳ್ಬೋದು ಇದೆಲ್ಲ ಹಿಸ್ಟ್ರೀಸ್ ಅಲ್ಲಿ ಎಷ್ಟೋ ಹಿಂದೆ ಆಗಿರುವುದು. ಇತ್ತೀಚೆಗೆ 50 ವರ್ಷಗಳ ಹಿಂದೆನೆ ಶೀಲಾ ಪ್ರಭುಪಾದರು ಹಿಪ್ಪಿಗಳು ಎಲ್ಲ ಅವರು ಸಹ ತುಂಬಾ ಹೋಪ್ಲೆಸ್ ಕ್ಯಾಂಡಿಡೇಟ್ಸ್, ಎಲ್ಲಾ ರೀತಿಯ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ರು. ಅಂತವರನ್ನು ಸಹ ಶುದ್ಧ ಭಕ್ತರನ್ನಾಗಿ ಮಾಡಿದ್ರು. ಆಲ್ ಪರ್ಫೆಕ್ಷನ್. ಹೇಗೆ ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ರು. ನಿಜವಾಗಿ ವೈಷ್ಣವ ತತ್ವಗಳು ಏನು, ನಾಮ ತತ್ವ ಏನು, ಭಗವಂತನ ತತ್ವಗಳು ಏನು ಅಂತ. ಆದ್ರಿಂದ ಸೊ ಅಪಿಚೇತ್ಸು ದುರಾಚಾರೋ, ಆ ಶ್ಲೋಕದಲ್ಲಿ ಸಹ ನಮ್ಗೆ ಏನು ಹೇಳ್ತಾರೆ, ಸಾಧುರೇವ ಅಪಿಚೇತ್ಸು ದುರಾಚಾರೋ, ಎಕ್ಸಾಕ್ಟ್ ಆಗಿ ವರ್ಸ್ ನೆನಪಾಗ್ತಾ ಇಲ್ಲ, ಬಟ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಸೊ ಎಂತಹ ಪಾಪ ಕಾರ್ಯಗಳನ್ನು ಮಾಡಿದ್ರು ಸಹ ಭಗವಂತ ಭಕ್ತಿ ಸೇವೆಯಲ್ಲಿ ಸ್ಥಿತನಾಗಿರುವವನಿಗೆ
ಅವನನ್ನು ಸಾಧು ಅಂತಾನೆ ಕನ್ಸಿಡರ್ ಮಾಡ್ತಾನೆ. ಸೊ ಮುಂದಿನ ಶ್ಲೋಕದಲ್ಲಿ 37ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ದಿವ್ಯ ಜ್ಞಾನ ಅದು ಎಷ್ಟು ಪವರ್ಫುಲ್, ನಮ್ಮ ಎಲ್ಲ ಪಾಪಗಳನ್ನು ಹೇಗೆ ಬೆಂಕಿ ಕಟ್ಟಿಗೆಯನ್ನು ಬೂದಿ ಮಾಡ್ತದೆ, ಅದೇ ರೀತಿ ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಅದು ಸುಟ್ಟು ಬೂದಿ ಮಾಡ್ತದೆ. ಸೊ ಅದಕ್ಕೆ ನಮಗೆ ಗೊತ್ತು, ಅವಿದ್ಯೆಯಲ್ಲಿ ಒಬ್ನು ಇದ್ದಾಗ ಕಾಮಕರ್ಮ ಬೀಜಗಳನ್ನು ಹುಟ್ಟಿಸ್ತಾನೆ. ಹೇಗೆ ಬೇರೆ ಸಿನ್ಫುಲ್ ಡಿಸೈರ್ಸ್ ಗಳು ಬಂದಾಗ, ಪಾಪ ಮಾಡುವಂತಹ ಆಸೆಗಳು ಬಂದಾಗ ಪಾಪಗಳನ್ನು ಮಾಡ್ತಾನೆ. ಪಾಪಗಳನ್ನು ಮಾಡಿದ ತಕ್ಷಣ ಅಪ್ರಾರಬ್ಧ ಕರ್ಮ ಬಂದು ಬಿಡ್ತದೆ. ಅಪ್ರಾರಬ್ಧ ಕರ್ಮ ಬರ್ತದೆ, ಮತ್ತೆ ಪಾಪ ಮಾಡುವ ಪ್ರವೃತ್ತಿ ಕೂಡ ಜಾಸ್ತಿ ಆಗ್ತದೆ. ಅಪ್ರಾರಬ್ಧ ಕೂಟ ಎರಡೂ ಬರ್ತದೆ. ಮತ್ತೆ ಕೂಟ ಏನಿದೆ ಮತ್ತೆ ಆ ಪಾಪಕ ಮಾಡುವಂತಹ ಆಸೆಯನ್ನು ಹುಟ್ಟಿಸ್ತದೆ. ಆಮೇಲೆ ಅಪ್ರಾರಬ್ಧ ಕರ್ಮದಿಂದ ಅವನು ಬೇರೆ ಬೇರೆ ಜನ್ಮಗಳನ್ನು ಪಡಿಬೇಕಾಗ್ತದೆ. ಅಪ್ರಾರಬ್ಧ ಕರ್ಮಗಳು ಇರುವುದರಿಂದ ಆಮೇಲೆ ಕ್ರಮೇಣವಾಗಿ ಅದು ಪ್ರಾರಬ್ಧ ಕರ್ಮ ಆಗ್ತದೆ. ಸೊ ಈಗ ನಮ್ದು ಅಕೌಂಟ್ ಅಲ್ಲಿ ತುಂಬಾ ಅಪ್ರಾರಬ್ಧ ಕರ್ಮಗಳು ಇರ್ಬೋದು. ನಾವು ಈ ಜನ್ಮ ತೆಗೆದುಕೊಂಡು ಬರ್ಬೇಕಾದ್ರೆ ಪ್ರಾರಬ್ಧ ಕರ್ಮಗಳನ್ನು ತೆಗೆದುಕೊಂಡು ಬರ್ತೇವೆ. ಪ್ರಾರಬ್ಧ ಕರ್ಮಗಳು ನಮ್ಗೆ ಸಫರಿಂಗ್ಸ್ ಅಂದ್ರೆ, ಇದಕ್ಕೆ ಬೆಸ್ಟ್ ಉದಾಹರಣೆ ಏನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಒಬ್ಬನು ಕಳ್ಳ ಇದ್ದಾನೆ. ಅವನ ಪ್ರವೃತ್ತಿ ಏನು? ಕಳ್ಳತನ ಮಾಡುವ ಪ್ರವೃತ್ತಿ ಇದೆ ಅವನಿಗೆ. ಕಳ್ಳತನ ಮಾಡುವ ಪ್ರವೃತ್ತಿ ಕೂಟಂ, ಅದು ಬೀಜ ಕಳ್ಳತನ ಮಾಡುವಂತ ಆಸೆಯನ್ನು ಹುಟ್ಟಿಸ್ತದೆ. ಅವನು ಕಳ್ಳತನ ಮಾಡಿ ಬಿಡ್ತಾನೆ. ಓಕೆ, ನಾನು ಕದ್ದು ಬಿಡ್ತೇನೆ. ಅವನಿಗೆ ಗೊತ್ತು ಕದ್ರೆ ನನಗೆ ಶಿಕ್ಷೆ ಆಗ್ತದೆ ಅಂತ, ಆದ್ರೂ ಸಹ ಆಸೆ ತಡಿಕೊಳ್ಳಿಕ್ ಆಗುದಿಲ್ಲ. ಕದ್ದು ಬಿಡ್ತಾನೆ. ಕದ್ದ ನಂತರ ಅವನಿಗೆ ಅಪ್ರಾರಬ್ಧ ರಿಯಾಕ್ಷನ್ ಬರ್ತದೆ. ಏನು? ಅವನಿಗೀಗ ರಾಜ್ಯದ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಬೇಕು. ಪೊಲೀಸರು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿಕ್ಕಿದ ಮೇಲೆ ಅದು ಪ್ರಾರಬ್ಧ ಕರ್ಮ ಆಗ್ತದೆ. ಅದಷ್ಟೇ ಅಲ್ಲ, ಕದ್ದಿದ್ರಿಂದ ಮತ್ತೆ ಕೂಟ ಹುಟ್ಟುತ್ತದೆ. ಏನು? ಇನ್ನೂ ಸಹ ಕಳ್ಳತನ ಮಾಡುವಂತ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಸೊ ಆದ್ರಿಂದ ಇದೆಲ್ಲ ಆಗ್ತಾ ಇರುವುದು ಅವಿದ್ಯೆಯಿಂದ. ಅವಿದ್ಯೆ ಅಂದ್ರೆ ಏನು? ನಾವು ಕೃಷ್ಣನ ನಿತ್ಯ ದಾಸರು ಅಂತ ಮರ್ತಿದ್ದೇವೆ. ಭಗವಂತ ಕೃಷ್ಣ ದೇವೋತ್ತಮ ಮರ್ತಿದ್ದೇವೆ. ನಾವು ಕೃಷ್ಣನ ಶಾಶ್ವತವಾದ ಸೇವಕರು ಮರ್ತಿದ್ದೇವೆ. ಮತ್ತೆ ಮತ್ತೆ ಕೃಷ್ಣನ ನಡುವೆ ಇರುವ ಸಂಬಂಧವನ್ನು ಸಹ ಮರ್ತಿದ್ದೇವೆ. ವಿ ಹ್ಯಾವ್ ಫಾರ್ಗಾಟನ್ ದ ರಿಲೇಶನ್ಶಿಪ್ ಆಲ್ಸೋ. ಆ ವಿದ್ಯೆ ಬಂದಾಗ ಮತ್ತೆ ಪಾಪ ಮಾಡುವಂತಹ ಆಸೆಗಳು ಹುಟ್ಟುತ್ತದೆ. ಅನೈತಿಕ ಲೈಂಗಿಕತೆ ಮಾಡಬೇಕು, ಜೂಜಾಟ ಆಡ್ಬೇಕು, ಅಥವಾ ಮದ್ಯಪಾನ ಕುಡಿಬೇಕು, ಮಾಂಸಾಹಾರ ತಿನ್ಬೇಕು. ಈ ರೀತಿ ಬೇರೆ ಬೇರೆ ಆಸೆಗಳನ್ನು ಒಬ್ನು ಪಡಿಬಹುದು. ಸೊ ಅದರಿಂದ ಅದರ ನಂತರ ಪಾಪಗಳನ್ನು ಮಾಡಿ ಸಫರ್ ಆಗ್ತಾನೆ. ಆದ್ರೆ ಇಲ್ಲಿ ಏನೇ 37ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಈ ದಿವ್ಯ ಜ್ಞಾನ ಹೇಗೆ ಬೆಂಕಿ ಕಟ್ಟಿಗೆಯನ್ನು ಸುಟ್ಟು ಬೂದಿ ಮಾಡ್ತದೆ, ಅದೇ ರೀತಿ ಈ ಪಾಪದ ಎಲ್ಲ ರಿಯಾಕ್ಷನ್ಸ್ ಗಳನ್ನು ಸುಟ್ಟು ಬೂದಿ ಮಾಡ್ತದೆ. ಸೊ ನಮ್ಗೆ 4 ಸ್ಟೇಜಸ್ ಆಫ್ ರಿಯಾಕ್ಷನ್ ಇದೆ. ಏನೇನು ರಿಯಾಕ್ಷನ್? ಈಗ ಫ್ರುಕ್ಟಿಫೈ ಆಗ್ಬೇಕು, ಫಲ ಬರ್ಬೇಕು, ಫಲ ಆಲ್ರೆಡಿ ಬಂದಿರುವಂತದ್ದು, ಫಲಕ್ಕೆ ರೆಡಿಯಾಗಿ ಕೂತಿರುವಂತದ್ದು, ಈ ಎಲ್ಲಾ ರಿಯಾಕ್ಷನ್ಸ್ ಗಳು ಹೋಗ್ತದೆ, ಬರ್ನ್ ಆಗ್ತದೆ. ಸೊ ಅದನ್ನು ದಿವ್ಯ ಜ್ಞಾನದಿಂದ ಒಬ್ನು ಅಂತಹ ಪವರ್ಫುಲ್ ಆಕ್ಷನ್ಸ್ಗಳು, ಕಾರ್ಯಗಳು ಆಗ್ತದೆ. ಸೊ ನೆಕ್ಸ್ಟ್ ಇವತ್ತಿನ ಶ್ಲೋಕ, ಈಗ ಹಿಂದಿನ ಶ್ಲೋಕಗಳಲ್ಲಿ ಹೇಗೆ ತದ್ವಿಧಿ ಪ್ರಣಿಪಾತೇನದಿಂದ 37ನೇ ಶ್ಲೋಕ ತನಕ ಕನೆಕ್ಷನ್ ಅನ್ನು ನಾವು ನೋಡಿದ್ವಿ. ಈ ಶ್ಲೋಕದಲ್ಲಿ ಏನ್ ಹೇಳಿದ್ರೆ,
ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತೆ ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಸೊ ಇದು ಯಾಕೆಂದ್ರೆ ಯಾವಾಗ ದಿವ್ಯಜ್ಞಾನವನ್ನು ಪಡೆದು ಒಬ್ಬನ ಸಿನ್ಫುಲ್ ರಿಯಾಕ್ಷನ್ಸ್ಗಳು, ಪಾಪದ ಕಾರ್ಯ ಫಲ ಏನಿದೆ ಅದು ಹೋದಾಗ ಒಬ್ನು ಶುದ್ಧನಾಗ್ತಾ ಬಂದಾಗ ಅವನಿಗೆ ತಾನು ಕೃಷ್ಣನ ನಿತ್ಯ ಶಾಶ್ವತವಾದ ಸೇವಕ ಅಂತ ಜಾಸ್ತಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನೇ ಈ ಮುಂದಿನ ಇದು ಸ್ಲೈಡ್ಸ್ ಗಳಲ್ಲಿ ನಾವು ನೋಡೋಣ. ಏನು, ಇಗ್ನೋರೆನ್ಸ್ ಈಸ್ ದ ಕಾಸ್ ಆಫ್ ಬಾಂಡೇಜ್. ಇಹ ಬಂಧನಕ್ಕೆ ಇದು ಕಾರಣ ಏನು? ಇಹ ಬಂಧನ, ನಾವು ಈ ಜಗತ್ತಿನಲ್ಲೇ ಯಾಕೆ ಸುತ್ತಾ ಇದ್ದೇವೆ? ಯಾಕೆಂದ್ರೆ ಅವಿದ್ಯೆಯನ್ನು ಹೊಂದಿರುವುದರಿಂದ ಇಹ ಬಂಧನದಲ್ಲೇ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಸರಿಯಾದ ಜ್ಞಾನ ಇಲ್ಲ, ಇನ್ನು ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಸೊ ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನು ಏನು ಹೇಳಿದ್ದಾರೆ? ಇಟ್ಸ್ ಎ ಪ್ಯೂರ್ ಅಂದ್ರೆ ಪವಿತ್ರವಾದ ಜ್ಞಾನ, ಮತ್ತೆ ಅದು ನಮಗೆ ಭಗವದ್ಧಾಮಕ್ಕೆ ಕರೆದುಕೊಂಡು ಹೋಗ್ತದೆ. ಸೊ ಇದಕ್ಕೆ ಬೆಸ್ಟ್ ಇದರ ಫಲ ಏನು ಅಂದ್ರೆ ಒಬ್ನು ಶಾಂತಿಯಿಂದ ಇರ್ತಾನೆ. ಹಿ ವಿಲ್ ಬಿ ವೆರಿ ಪೀಸ್ಫುಲ್. ಇದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಶೀಲಾ ಪ್ರಭುಪಾದರು. ದಿವ್ಯ ಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆ ಎಲ್ಲೂ ಹುಡುಕಬೇಕಾಗಿಲ್ಲ, ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾ ಇರ್ತಾನೆ. ಸೊ ಅದರಿಂದ ಡಿವೋಷನಲ್ ಸರ್ವಿಸ್ ಮಾಡ್ಬೇಕಾದ್ರೆ ಸೊ ಒಂದಾಗಿ ದಿವ್ಯಜ್ಞಾನ ಬಂದಾಗ ಒಬ್ನು ಶಾಂತಿಯನ್ನು ಪಡೀತಾನೆ. he doesn't have to look this peace elsewhere, ಬೇರೆ ಕಡೆ ನೋಡ್ಬೇಕಾಗಿ ಇಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ ದಿವ್ಯಜ್ಞಾನ ಮತ್ತೆ ಯಾವಾಗ ಶಾಂತಿಯನ್ನು ಪಡಿತಾನೆ, ಆಮೇಲೆ ಶಾಂತಿ ಇದ್ದಾಗ ನಾವು ಭಕ್ತಿ ಸೇವೆಯನ್ನು ಸುಲಭದಿಂದ ಅಭ್ಯಾಸ ಮಾಡಬಹುದು ನಮಗೆ. ಸೊ ದಿವ್ಯಜ್ಞಾನದಿಂದ ಒಬ್ನು ಶಾಂತನಾಗ್ತಾನೆ. ದಿವ್ಯಜ್ಞಾನ ಮತ್ತೆ ಶಾಂತನಾಗಿ ಇದ್ದಾಗ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಆದ್ರಿಂದ ಅಲ್ಟಿಮೇಟ್ಲಿ ನಮಗೆ ಭಕ್ತಿಯೋಗನೇ, ನಮ್ಗೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಭಕ್ತಿಯೋಗನೇ ಸಹಾಯ ಮಾಡುವುದು. ಆದ್ರೆ ದಿವ್ಯಜ್ಞಾನ ಇಟ್ ಆಡ್ಸ್, ಈಗ ಕೆಟಲಿಸ್ಟ್ ತರ, ಏನು ಕೆಮಿಕಲ್ ಪ್ರಾಸೆಸ್ ಅನ್ನ ನಾವು ಜಾಸ್ತಿ ಫಾಸ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಕೆಟಲಿಸ್ಟ್ ಅನ್ನ ಹಾಕಿ ಬಿಡ್ತೇವೆ. ಆವಾಗ ಅದು ಕೆಮಿಕಲ್ ಪ್ರಾಸೆಸ್ ಬೇಗ ಆಗಿಬಿಡ್ತದೆ. 5 ಗಂಟೆಯಲ್ಲಿ ಆಗುವಂತ ಪ್ರಾಸೆಸ್ 1 ಗಂಟೆಯಲ್ಲಿ ಆಗಿಬಿಡ್ತದೆ. ಸೊ ಅದೇ ರೀತಿ ದಿವ್ಯಜ್ಞಾನವನ್ನು ಪಡೆದಾಗ, ಭಕ್ತಿ ಯೋಗವನ್ನು ದಿವ್ಯಜ್ಞಾನ ಪಡೆದು ಅಭ್ಯಾಸ ಮಾಡ್ತಾ ಇದ್ದಾಗ ಎಷ್ಟೋ ಜನ್ಮಾಂತರಗಳ ನಂತರ ಹೋಗ್ಬೇಕಾದ ಇದೇ ಜನ್ಮದಲ್ಲಿ ಅಥವಾ 1-2 ಜನ್ಮದಲ್ಲಿ ಅವನು ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಸೊ ಅದಕ್ಕಾಗಿ ಇವನ್ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸಚ್ ಆಸ್ ನಥಿಂಗ್ ಗೋಯಿಂಗ್ ಟು ಹೋಲಿ ಪ್ಲೇಸಸ್, ತೀರ್ಥಸ್ಥಾನಗಳಿಗೆ ಹೋಗುವುದು ಅಥವಾ ತಪಶ್ಚರ್ಯಗಳನ್ನು ಮಾಡುವುದು, ಅದಕ್ಕಿಂತ ಜಾಸ್ತಿ ದಿವ್ಯಜ್ಞಾನವನ್ನು ಹೊಂದಿರುವುದು ಅದು ಎಲ್ಲ ಪಾಪವನ್ನು ಕ್ಷಯ ಮಾಡ್ತದೆ. ಯಾಕೆಂದ್ರೆ ದಿವ್ಯಜ್ಞಾನವನ್ನು ಹೊಂದಿದಾಗ ಅವನು ಮುಂದೆ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ, ಪಾಪ ಮಾಡುವ ಪ್ರವೃತ್ತಿ ಕೂಡ ಕಡಿಮೆ ಆಗ್ತದೆ. ಸೊ ಕೂಟಂ ಆಕ್ಚುಲಿ ಅದು ಭಕ್ತಿ ಸೇವೆಯನ್ನು ಮಾಡಿದಾಗ ಮಾತ್ರ ಹೋಗ್ತದೆ. ಡೆಫಿನೆಟ್ ಆಗಿ ಮಾಡುವಂತಹ ಆಸೆಗಳು ಅದು ಕಡಿಮೆ ಆಗ್ತದೆ, ಅಟ್ಲೀಸ್ಟ್ ರಿಯಾಕ್ಷನ್ಸ್ ಗಳು ನಾಶ ಆಗ್ತದೆ. ಸೊ ಅದಕ್ಕೆ ಒಂದು ಚಾರ್ಟ್ ಅನ್ನು ನಾವು ತೋರಿಸಿದ್ವಿ ಲಾಸ್ಟ್, ಯಾವಾಗ ಮೋಸ್ಟ್ಲಿ ಗೊತ್ತಿಲ್ಲ, ಉಪದೇಶಾಮೃತ ಕ್ಲಾಸ್ ಅಲ್ಲಿ ಅನ್ಸ್ತದೆ. ನಾವು ದಾನಗಳನ್ನು ಕೊಟ್ಟಾಗ ಯಾವ್ದು ನಾಶ ಆಗ್ತದೆ. ಸೊ ಅದೇ ರೀತಿ ಕೂಟ ಬೀಜ ಅಥವಾ ಕೆಲವೊಮ್ಮೆ ಮಾಡುವಂತಹ ಪ್ರಾರಬ್ಧ ಕರ್ಮ, ಸೊ ಈ ರೀತಿ ಯಾವ್ದು ನಾಶ ಆಗ್ತದೆ, ಡಿಫ್ರೆಂಟ್ ಚಾರ್ಟ್ ಅನ್ನು ಸಹ ನಾವು ತೋರಿಸಿದ್ವಿ. ಸೊ ಇಟ್ ವಾಸ್ ಅಂದ್ರೆ ಇಟ್ಸ್ ವೆರಿ ಗುಡ್, ತುಂಬಾ ಒಳ್ಳೆ ಚಾರ್ಟ್ ಇತ್ತು. ಅಲ್ಟಿಮೇಟ್ಲಿ ಕೂಟಂ ಪ್ರವೃತ್ತಿಯು ನಾಶವಾಗಬೇಕಾದ್ರೆ ಭಕ್ತಿಯೋಗವನ್ನು ಒಬ್ನು ಅಭ್ಯಾಸ ಮಾಡಬೇಕು. ಸೊ ಈ ರೀತಿ ನಾವು ಇವತ್ತು ನೋಡಿದ್ವಿ. ಮತ್ತೆ ಇನ್ನೇನಾದ್ರೂ ಪಾಯಿಂಟ್?
ಇದರಲ್ಲಿ ದಿವ್ಯ ಜ್ಞಾನ ಭವ್ಯವಾದದ್ದು, ಪರಿಶುದ್ಧವಾದದ್ದು, ಇದನ್ನು ಕವರ್ ಮಾಡಿದ್ವಿ. ಆಮೇಲೆ ಅಜ್ಞಾನವೇ ನಮ್ಮ ಬಂಧನದ ಕಾರಣ. ಜ್ಞಾನ ನಮ್ಗೆ ನಮ್ಮ ಮುಕ್ತಿಯ ಕಾರಣ. ಮುಕ್ತಿಯ ಕಾರಣ ಯಾತಕ್ಕಾಗಿ ಅದನ್ನು ನಾವು ನೋಡಿದ್ವಿ. ಭಗವಂತನ ರಿಲೇಶನ್ಶಿಪ್ ಗೊತ್ತಾಗ್ತದೆ, ಮತ್ತೆ ನಾವು ಅದನ್ನು ರೀಎಸ್ಟಾಬ್ಲಿಷ್ ಮಾಡಬೇಕು, ಅದು ಸಹ ನಮ್ಗೆ ಗೊತ್ತಾಗ್ತದೆ. ಪ್ರಪ್ರಥಮವಾಗಿ ಇನ್ನೊಂದು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಿಷ್ಕಾಮ ಕರ್ಮ ಯೋಗ ಯಾರು ಮಾಡ್ತಾನೆ, ಸೊ ಅವನಿಗೆ ದಿವ್ಯಜ್ಞಾನ ಬಹು ಸುಲಭವಾಗಿ ಸಿಗ್ತದೆ. ಸೊ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಯಾರಿಗೆ ದಿವ್ಯಜ್ಞಾನ ಪಡೆಯುವಂತ ಅರ್ಹತೆ ಇರ್ತದೆ. ಉದಾಹರಣೆಗೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಅಧಿಕಾರ ಅಂತ ಬೇಕು. ನಾವೀಗ ಕನಿಷ್ಠ ಅಧಿಕಾರ, ಉತ್ತಮ ಮಧ್ಯಮ ಅಧಿಕಾರ, ಅಧಿಕಾರ ಅಂತ ಹೇಳ್ತೇವೆ. ಸೊ ಅಧಿಕಾರ ಇದ್ದಾಗ ಅವನಿಗೆ ಅದನ್ನು ಪಡೆಯುವಂತಹ ಅರ್ಹತೆ ಕೂಡ ಇರ್ತದೆ. ಸೊ ಅದೇ ರೀತಿ ದಿವ್ಯಜ್ಞಾನ ಎಲ್ರಿಗೂ ಸಿಗುವುದಿಲ್ಲ. ಅಂದ್ರೆ ಈವನ್ ದೋ ಇಟ್ ಈಸ್ ಅವೈಲೇಬಲ್, ಆದ್ರೆ ಎಲ್ರೂ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಾರರು. ಯಾಕಂದ್ರೆ ಅರ್ಹತೆ ಇರುವುದಿಲ್ಲ ಅವ್ರಿಗೆ. ಅರ್ಹತೆ ಯಾರಿಗೆ ಇರ್ತದೆ, ಅವನಿಗೆ ಯಾರು ಶ್ರದ್ಧಾವಂತನಾಗಿ ಇರ್ತಾನೆ ಅವನಿಗೆ ಆ ಅರ್ಹತೆ ಇರ್ತದೆ. ಮುಂದಿನ ಶ್ಲೋಕದಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಏನು, ದಿವ್ಯಜ್ಞಾನಕ್ಕೆ ಮುಡಿಪಾದ ಮತ್ತು ಯಾರು ಇಂದ್ರಿಯಗಳನ್ನು ನಿಗ್ರಹಿಸ್ತಾನೆ ಅಂತಹ ಶ್ರದ್ಧಾವಂತನಿಗೆ ದಿವ್ಯಜ್ಞಾನ ಸಿಗ್ತದೆ ಅಂತ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಇವತ್ತು ನಾವು ಯಾವ್ಯಾವ ಪಾಯಿಂಟ್ಸ್ ಗಳನ್ನು ನೋಡಿದ್ವಿ. ಒಂದನು ಇಂಪಾರ್ಟೆಂಟ್ ಏನು, ಪಾಪಿಗಳಲ್ಲಿ ಪರಮ ಪಾಪಿ ಆಗಿದ್ರು ಸಹ ಆಧ್ಯಾತ್ಮಿಕ ಜ್ಞಾನದ ದೋಣಿಯನ್ನು ಅವನು ದುಃಖ ಸಾಗರವನ್ನು ದಾಟಬಲ್ಲ ಒಬ್ಬ. ಅವನಿಗೆ ಅದಕ್ಕೆ ಉದಾಹರಣೆ ನೋಡಿದ್ವಿ, ಮೃಗಾರಿ ಅಥವಾ ವಾಲ್ಮೀಕಿ ಮುನಿ ಅಥವಾ ಜಗಾಯಮದ, ಎಷ್ಟೊಂದು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಸೊ ಒಬ್ನು ಗುರುಗಳ ಸೇವೆಗಳನ್ನು ಮಾಡಿದಾಗ ಅವನಿಗೆ ದಿವ್ಯಜ್ಞಾನ ಸಿಗ್ತದೆ. ದಿವ್ಯಜ್ಞಾನ ಸಿಕ್ಕಿದಾಗ ಒಬ್ನು ಮತ್ತೆ ದಿಗ್ಭ್ರಮೆಗೆ ಒಳಗಾಗುವುದಿಲ್ಲ. ಎಲ್ಲಾ ಜೀವಿಗಳು ಭಗವಂತನ ಶಾಶ್ವತವಾದ ಸೇವಕರು ಅಂತ ಅವನಿಗೆ ಅರ್ಥ ಆಗ್ತದೆ. ಅವನು ಪರಮ ಪ್ರಭುವನ್ನು ಎಲ್ಲರ ಹೃದಯದಲ್ಲೂ ಸಹ ಅವನು ಕಾಣ್ತಾನೆ, ಪರಮಾತ್ಮನನ್ನು. ಸೊ ಗೋಲೋಕ ನಿವಸತಿ ಅಖಿಲಾತ್ಮ ಭೂತ. ಸೊ ಅಖಿಲಾತ್ಮ ಭೂತ ಅಂದ್ರೆ ಭಗವಂತ ಎಲ್ಲ ಕಣ ಅಣುಗಳಲ್ಲೂ ಇದ್ದಾನೆ ಅಂತ ನೋಡುದು. ಪರಮಾತ್ಮ ಫಾರ್ಮ್ ಅಲ್ಲಿ ಎಲ್ಲ ಅಣುಗಳಲ್ಲೂ ಇದ್ದಾನೆ ಅಂತ ನೋಡುವುದು. ಸೊ ಆಮೇಲೆ ಇದ್ರ ಹಿಂದಿನ ಶ್ಲೋಕದಲ್ಲಿ ಏನ್ ನೋಡಿದ್ವಿ, ಹೇಗೆ ಬೆಂಕಿಯು ಕಟ್ಟಿಗೆಯನ್ನು ಬೂದಿ ಮಾಡ್ತದೆ, ಅದೇ ರೀತಿ ಅಗ್ನಿ ಐಹಿಕ ಕರ್ಮಗಳ ಪ್ರತಿಕ್ರಿಯೆಯನ್ನು ಸಹ ಸುಟ್ಟು ಬೂದಿ ಮಾಡ್ತದೆ. ಆಮೇಲೆ ಈ ಶ್ಲೋಕದಲ್ಲಿ ಇವತ್ತು ನೋಡಿದ್ವಿ ಆಧ್ಯಾತ್ಮಿಕ ಜ್ಞಾನ ಭವ್ಯವಾದದ್ದು. ಸೊ ಅದರಿಂದ ಅವನು ಶಾಂತಿಯನ್ನು ಪಡಿತಾನೆ. ಶಾಂತಿಯನ್ನು ಪಡೆದಾಗ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡುವುದು ಸುಲಭ ಆಗ್ತದೆ. ಸೊ ಮುಂದೆ ಅರ್ಹತೆಗಳು, ಇಂದ್ರಿಯ ಇದು ಅರ್ಹತೆ, ಯಾರಿಗೆ ದಿವ್ಯಜ್ಞಾನ ಪಡೆಯುವಂತ ಅರ್ಹತೆ ಇರ್ತದೆ ಅದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರಿಗೆ ಏನಾದ್ರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ಸ್ ಸಜೆಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಸೊ ಈ ಹಿಂದೆ ಸಹ 4th ಚಾಪ್ಟರ್ ಅಲ್ಲಿ ಕೆಲವು ಶ್ಲೋಕಗಳು ಇಂಪಾರ್ಟೆಂಟ್ ಇತ್ತು. ಸೊ ಅರ್ಥ ಆಗ್ತಾ ಇದೆ ಅಲ್ಲ? ಸೊ ಅರ್ಥ ಆಗ್ತಿದೆ ಪ್ರಭುಜಿ. ಇದರದೆಲ್ಲ PPT ಕಳಿಸಿ ಪ್ರಭುಜಿ. ಹಾ, ಇದು ಆಕ್ಚುಲಿ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ಬಟ್ ನಾನ್ ಬೇಕಾದ್ರೆ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಪ್ರಭುಜಿ ಇವಾಗ ಶುದ್ಧ ಭಕ್ತರಾದ್ರೆ, ಹಾ ಹಲೋ, ಹಾ ಹೇಳಿ. ಶುದ್ಧ ಭಕ್ತರಾದ್ರೆ ಒಂದು ಇರ್ಬೇ ಕೂಡ ಸಾಯಿಸ್ಬಾರ್ದು, ಒಂದು ಇರ್ಬೇ ಕೂಡ ಹೌದು ಸಾಯಿಸ್ಬಾರ್ದು ಅಂತ ಹೇಳ್ತಾರ. ಹಾ. ಸೊ ಪ್ರಶ್ನೆ ಏನು? ಅವು ನಮ್ಗೆ ತೊಂದ್ರೆ ಮಾಡುತ್ತಲ್ವಾ?
ಹಾ ಅವು ತೊಂದರೆ ಮಾಡುತ್ತಲ್ವಾ ನಮ್ಗೆ? ಹೌದು, ಅದನ್ನ ಅವಾಯ್ಡ್ ಮಾಡ್ಕೊಳ್ಬಹುದು. ಅವಾಯ್ಡ್ ಅಂದ್ರೆ ಉದಾಹರಣೆಗೆ ಇರುವೆ ತೊಂದರೆ ಕೊಡ್ತದೆ, ಸೊ ಅದನ್ನು ಕೊಲ್ಲುವ ಬದಲು ಅದನ್ನು ದೂರ ಮಾಡಬಹುದು. ಸೊ ದೂರ ಮಾಡ್ಲಿಕ್ಕೆ ನಾವು ಜಾಡು ಯೂಸ್ ಮಾಡಿ ದೂರ ಮಾಡಬಹುದು. ಅದನ್ನ ಕೊಲ್ಬೇಕಂತಿಲ್ಲ, ದೂರ ಮಾಡುದು. ಸೊ ಆ ರೀತಿ ಮಾಡ್ಬೋದು. ಸೊ ಆವಾಗ ನಾವು ಕೊಲ್ಲೋದು ಇಲ್ಲ, ನಮ್ಮ ತೊಂದರೆಗೆ ಮಾಡುವಂತ ತೊಂದರೆಯಿಂದ ಸಹ ದೂರ ಇಡ್ಬೋದು. ಸೊ ಉದಾಹರಣೆಗೆ ಸೊಳ್ಳೆಗಳು ಬಾರದ ಹಾಗೆ ಮಾಡ್ಕೋಬಹುದು. ಬೇಗ 6 ಗಂಟೆ ಮೊದಲು ಬಾಗಿಲು ಹಾಕೊಳ್ಳೋದು, ಅಥವಾ ಮಾಸ್ಕಿಟೋವನ್ನು ಕೊಲ್ಲೋ ಬದಲು ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ಅದನ್ನು ಆವಾಗ ಕೊಲ್ಲೋದು ಅವಾಯ್ಡ್ ಆಗ್ತದೆ, ತಪ್ತದೆ. ಸೊ ಆ ರೀತಿ ಎಲ್ಲ ಮಾಡ್ಕೊಳ್ಬಹುದು. ಸೊ ಅದ್ ನಮ್ಮ ಪ್ರಜ್ಞೆಯ ಮೇಲೆ ಹೋಗ್ತದೆ. ಶುದ್ಧ ಭಕ್ತರನ್ನು ನಾವು ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಶುದ್ಧ ಭಕ್ತರು ಅವರು ತಮ್ಮ ಕರುಣೆಯಿಂದ ಅದನ್ನು ಕೊಲ್ತಾ ಇರುವುದಿಲ್ಲ. ಸೊ ಆದ್ರೆ ನಾವು ಆದಷ್ಟು ಜಾಗರೂಕತೆ ವಹಿಸಿ ಕೊಲ್ಲುವುದನ್ನು ಅವಾಯ್ಡ್ ಮಾಡ್ಬೋದು. ಆ ರೀತಿ ಆನ್ಸರ್ ಆಯ್ತಾ ಮುತ್ತುಜಿ? ಓಕೆ, ಥ್ಯಾಂಕ್ ಯು ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಬಟ್ ಕೆಲವೊಮ್ಮೆ ಪ್ರಭುಜಿ, ಇನ್ನೊಂದು ಸೇವೆಗಳನ್ನು ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆದ್ರೆ ಆವಾಗ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಗಳನ್ನು ಕೆಲವರು ತಗೋತಾರೆ. ಬಟ್ ದಟ್ ಈಸ್ ಎಕ್ಸ್ಟ್ರೀಮ್ ಸ್ಟೆಪ್ಸ್. ಹರೇ ಕೃಷ್ಣ. ಸೊ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಸ್ವಲ್ಪ ಹೊತ್ತು ಸಮಯದಲ್ಲಿ ಇದು ಕಟ್ ಆಗ್ತದೆ. ಸೊ ಪ್ರಶ್ನೆ ಕಂಟಿನ್ಯೂ ಆನ್ಸರ್ ಕಂಪ್ಲೀಟ್ ಆಗ್ಲಿಲ್ದಿದ್ರೆ ಮತ್ತೆ ರೀಜಾಯ್ನ್ ಆಗೋಣ. ಸೊ ಅದಕ್ಕೆ ಹರೇ ಕೃಷ್ಣ. ಹಾ ಹೇಳಿ ಹರೇ ಮಾತಾಜಿ. ಕೃಷ್ಣ ಪ್ರಭುಜಿ. ಹ್ಮ್ ಪ್ರಭುಜಿ, ಈಗ ಇವತ್ತಿನ ಕಾಲದಲ್ಲಂತೂ ಎಲ್ಲರೂ ಒಳ್ಳೆ ರೇಸ್ ತರ ಓಡ್ತಾ ಇದಾರೆ. ನಾನಿಲ್ಲಿ ಹೌದು ಪ್ರಮೋಷನ್ ತಗೊಳ್ಳಿ ಹೇಗೆ ಹಾಗೆ ಅಂತ. ಈ ಹೌದು ಶುದ್ಧ ಭಕ್ತರಿಗೆ ಅದೇ ನಾವು ಸಾತ್ವಿಕವಾಗಿ ಅಂದ್ರೆ ಹಾರ್ಡ್ ಆಗಿ ಮಾತಾಡೋದಿಲ್ಲ, ಜೋರಾಗಿ ಮಾತಾಡೋದಿಲ್ಲ, ಆಮೇಲೆ ಯಾವುದೇ ಸಂದರ್ಭದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ದೇವ್ರು ಕೊಟ್ಟಿದ್ದು ಅಂತ ಮಾಡ್ಕೊಂಡು ಹೋಗ್ತೀವಿ. ಬಟ್ ಹೌದು. ಇದನ್ನ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೋತಾರೆ ಪ್ರಭುಜಿ. ಆಫೀಸ್ ಅಲ್ಲಿ ಆಗಿರ್ಬೋದು ಅಥವಾ ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು. ನಮ್ಮ ಸಾಫ್ಟ್ನೆಸ್ ಅವ್ರು ಸಾಫ್ಟ್ ಆಗಿದ್ದಾರೆ ಅಂತ ಆಮೇಲೆ ದೈವ ಭಕ್ತರು ಅಂತ ಗೊತ್ತಾದ್ಮೇಲೆ ಅಂತೂ ತುಂಬಾ ಮಿಸ್ಯೂಸ್ ಮಾಡ್ತಾರೆ. ಆತರ ಹೌದು ಇದ್ದಾಗ ಹೇಗೆ ಮಾಡೋದು ಪ್ರಭುಜಿ? ಅವ್ರಿಗೆ ಸ್ವಲ್ಪ ನಾವು ಅಪೋಸ್ ಮಾಡ್ಬೋದಲ್ವಾ ಅವಾಗ? ಹೌದು. ನಾವು ನಮ್ಮ ನಾವು ಅಟ್ಯಾಕಿವ್ ಮೋಡ್ ಯಾವಾಗ ಹೋಗ್ಬೇಕಂತಿಲ್ಲ. ಬಟ್ ನಮ್ಮ ಡಿಫೆನ್ಸಿವ್ ಆಗಿ ಇರಬೇಕು ಯಾವಾಗ್ಲೂ. ಸೊ ನಮ್ಮ ಪಾಯಿಂಟ್ಸ್ ಗಳನ್ನು ಯಾವಾಗ ನಾವು ಸ್ಟ್ರಾಂಗ್ ಆಗಿ ಇಡ್ತೇವೆ, ವಿತ್ ಅಫ್ಕೋರ್ಸ್ ಹ್ಯುಮಿಲಿಟಿ, ಅಂದ್ರೆ ನಾವು ಯಾವಾಗ್ಲೂ ನಮ್ಮ ಮೇಲೆ ಎಲ್ರು ಕಾಲು ತುಳಿಯುವ ಹಾಗೆ ಮಾಡ್ಬೇಕು ಅಂತ ಏನು ಇಲ್ಲ. ಬಟ್ ನಾವು ನಮ್ಮ ಪಾಯಿಂಟ್ಸ್ ಗಳನ್ನು ಸ್ಟ್ರಾಂಗ್ ಆಗಿ ಹೇಳಿ ಅದನ್ನು ನಾವು ವಿ ಕ್ಯಾನ್ ಪುಟ್ ಅವರ್ ಪಾಯಿಂಟ್ಸ್ ಸ್ಟ್ರಾಂಗ್ಲಿ. ಅಥವಾ ನಾವು ಯಾವಾಗ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರ್ತೇವೆ, ಅಥವಾ ನಮಗೂ ಅದು ಎಲ್ಲ ಜ್ಞಾನ ಎಲ್ಲ ಸರಿಯಾಗಿರ್ತದೆ, ಆವಾಗ ಅವರು ಸಹ ನಮ್ಗೆ ರೆಸ್ಪೆಕ್ಟ್ ಗಳನ್ನು ಕೊಡ್ತಾರೆ. ಸೊ ನಾವು ಹ್ಯುಮಿಲಿಟಿ ಅಂದ್ರೆ ನಾವು ಅವರು ನಮ್ಗೆ ತೊಳಿಲಿಕ್ಕೆ ಬಿಡ್ಬೇಕು ಅಂತಲ್ಲ, ಬಟ್ ನಾವು ಯಾವಾಗ್ಲೂ ನಮ್ಮನ್ನು ಡಿಫೆನ್ಸ್ ಮಾಡ್ಕೊಳ್ಬೇಕು. ಸೊ ಯಾವಾಗ ನಾವು ವಿ ಆರ್ ಆಲ್ಸೋ ಗುಡ್ ಅಟ್ ಅವರ್ ಸ್ಕಿಲ್ಸ್, ನಮ್ಮ ಸ್ಕಿಲ್ ಸೆಟ್ಸ್ಗಳು, ನಮ್ಮ ಸ್ಕಿಲ್ಸ್ಗಳು ಈ ರೀತಿ ಎಲ್ಲ ಇದ್ದಾಗ ಅವರು ಸಹ ರೆಸ್ಪೆಕ್ಟ್ ಕೊಟ್ಟು ನಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ಈವನ್ ಅದೆಲ್ಲ ನಮ್ಗೆ ಡೂ ದ ನೀಡ್ಫುಲ್, ನಮ್ಗೆ ಏನು ಕೆಲಸಕ್ಕೆ ಏನು ಬೇಕು ಅದನ್ನು ಮಾಡುವುದು. ಬಟ್ ನಾವು ಕೃಷ್ಣ ಪ್ರಜ್ಞೆಯ ಆಂಗಲ್ ಅಲ್ಲಿ ನೋಡೋದಿದ್ರೆ ಕೃಷ್ಣನೇ ಎಲ್ರಿಗೂ ಮೇಂಟೈನ್ ಮಾಡ್ತಾ ಇದ್ದಾನೆ. ಸೊ ಆದ್ರಿಂದ ಒಂದು ಲೆಕ್ಕದಲ್ಲಿ ಕೃಷ್ಣನಿಗೆ ಗೊತ್ತು ಪ್ರಮೋಷನ್ ಕೊಡ್ಬೇಕೋ ಬೇಡೋ ಅಂತ. ಸೊ ಈಸ್ ಇನ್ ಕಂಟ್ರೋಲ್, ಅವರು ಕಂಟ್ರೋಲ್ ಅಲ್ಲಿ ಇದ್ದಾರೆ. ಸೊ ಆದ್ರಿಂದ ಕೃಷ್ಣ ನಮ್ಗೆ ಏನು ಕೊಡ್ತಾನೆ, ಯಾವುದೇ ಪೊಸಿಷನ್ಸ್, ಯಾವ್ದು ರೆಸ್ಪಾನ್ಸಿಬಿಲಿಟಿ ಅದನ್ನು ಕೊಡ್ತಾನೆ, ಭಕ್ತನಾದವನು ಅದನ್ನು ತುಂಬಾ ಜವಾಬ್ದಾರಿಯುತವಾಗಿ ಮತ್ತೆ ತುಂಬಾ ನಿಯತ್ತಿಂದ ತುಂಬಾ